ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಕಸ್ಮಿಕವಾಗಿ ಚಿತ್ರರಂಗಕ್ಕೆ ಬಂದು ಉಪ್ಪಿ ಕ್ಯಾಂಪ್ನಲ್ಲಿ ಗುರುತಿಸಿಕೊಂಡವರು ನಟ ಕುಮಾರ್ ಗೋವಿಂದ್. ಮೊದಲ ಚಿತ್ರದಲ್ಲೇ ನಿರ್ಮಾಪಕರಾಗಿಯೂ ಯಶಸ್ಸು ಗಳಿಸಿದ ಸುರೇಶ್ ಕುಮಾರ್ ಅಲಿಯಾಸ್ ಕುಮಾರ್ ಗೋವಿಂದ್ ಚಿತ್ರರಂಗಕ್ಕೆ ಬರುವಷ್ಟರಲ್ಲೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ಹೀಗಾಗಿ ಅವರ ಈ ಯಶಸ್ಸಿನ ಹಿಂದಿರೋ ಲೇಡಿ ಲಕ್ ಅಂದ್ರೆ ಅವರ ಪತ್ನಿ ಆಶಾ. ಕಷ್ಟದಲ್ಲಿದ್ದಾಗ ಕೈ ಹಿಡಿದ ಆ ಜನ್ಮದ ಗೆಳತಿ ಕುಮಾರ್ ಗೋವಿಂದ್ ಅವರೊಂದಿಗೆ ಕಷ್ಟ ಸುಖ ಎರಡರಲ್ಲೂ ಜೊತೆಯಾಗಿ ಹೆಜ್ಜೆ ಹಾಕಿದ್ರು. ಚೈತ್ರ ನೀನು, ಚಿಗುರು ನಾನು, ಮೇಘ ನೀನು, ಮಳೆಯೂ ನಾನು, ಭೂಮಿ ನೀನು, ಸೊಬಗು ನಾನು, ಮಳೆ ಬೀಳು ನಾನು, ನನ್ನ ರಂಗು ನೀನು, ಚೆಲುವ ನೀನು, ಚೆಲುವು ನಾನು. ಆ್ಯಕ್ಚುಲಿ ಸಿನಿಮಾ ನಮ್ಮ ಫ್ಯಾಮಿಲಿನಲ್ಲಿತ್ತು. ನಾವು ಭಾಳ ಸಣ್ಣವರು ಆವಾಗ, ಚಿಕ್ಕ ಮಕ್ಕಳು. ಅಮರ್ಜೀವಿ ಅಂತೇಳಿ ಆಗ ಒಂದು ಸಿನಿಮಾ ನಮ್ಮ ಕುಟುಂಬದಲ್ಲಿ ಮಾಡಿದರು. ನನಗನ್ಸುತ್ತೆ 87 ಆ ಟೈಮಲ್ಲಿ ನಾನು ಬ್ಯಾಂಕಿಂಗ್ ಬಿಸ್ನೆಸ್ಸಿಗೆ ಬಂದೆ, ಫೈನಾನ್ಷಿಯಲ್ ಇದರಲ್ಲಿ. ಆಗ ನನಗೆ ನಮ್ಮ ರವಿಚಂದ್ರನ್ ಅವ್ರದ್ದು ಕಾಂಟ್ಯಾಕ್ಟ್ ಆಯಿತು. 90ಸ್ನಲ್ಲಿ ನಮ್ಮ ಹಳ್ಳಿ ಮೇಸ್ಟ್ರು ರವಿಚಂದ್ರನ್ ಅವ್ರ ಶೂಟಿಂಗ್ ನಡೆಯುವಾಗ, ಅದಾದಮೇಲೆ ನನ್ನ ಸ್ನೇಹಿತ ಧನರಾಜು ಶ್ರೀರಾಮಚಂದ್ರ ಅಂತೇಳಿ ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡಿದ್ರು. ನಾನು ಆ ಪ್ರಾಜೆಕ್ಟಲ್ಲಿ ಅವ್ರ ಜೊತೆ ಇದ್ದೆ. ಆ ಸಿನಿಮಾಗೆ ಡೈಲಾಗ್ ಬರೆಯೋಕ್ಕೆ ಅಂತ ಉಪಯೋಗ ಬಂದಿದ್ದು. ಹೀಗೆ ನಮ್ಮ ಅವರ ಪರಿಚಯ, ಆಮೇಲೆ ಐಡಿಯಾಸ್ ಎಕ್ಸ್ಚೇಂಜ್ ಮಾಡಿದ್ದು. ನಾವು ಯಾಕೆ ಸಿನಿಮಾ ಮಾಡಬಾರ್ದು ಅಂತೇಳಿ ಯೋಚನೆ ಮಾಡಿದ್ದು. ನಾವು ಫಸ್ಟ್ ಸಿನಿಮಾ ಪ್ಲ್ಯಾನ್ ಮಾಡಿದ್ದೆ ಆ್ಯಕ್ಚುಲಿ ಓಂ ಕತೆ, ಸತ್ಯ ಅಂತ ಅದಕ್ಕೆ ಟೈಟ್ಲ್ ಇಟ್ಟಿದ್ವಿ. ಸ್ವಲ್ಪ ಬಡ್ಜೆಟ್ ನಮಗೆ ದುಬಾರಿ ಆಗುತ್ತೆ, ಆಗೆಲ್ಲ ನಾವು ಹೊಸಬ್ರು. ಆ ಒಂದು ದೃಷ್ಟಿಯಿಂದ ನಾವೇನು ಮಾಡಿದ್ವಿ, ಇನ್ನೂ ಒಂದು ಚಿಕ್ಕ ಬಡ್ಜೆಟಲ್ಲಿ ಏನಾದರೂ ಆ ಸಿನಿಮಾ ಮಾಡೋಕ್ಕಾಗತ್ತೆ ಅಂತ ಯೋಚನೆ ಮಾಡಿದಾಗ ಖುಷ್ ಅನ್ನೋ ಸಿನಿಮಾನ ನಾವು ತೆರೆಗೆ ತಂದ್ವಿ. ನನ್ನ ಹೆಂಡತಿ ಸ್ನೇಹ ಆಲ್ಮೋಸ್ಟ್ ಚೈಲ್ಡ್ಹುಡ್ ಲೈಫ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ಮ್ಯಾರಿಡ್ 85. ಅದಕ್ಕಿಂತ ಒಂದು 10 ವರ್ಷದಿಂದ ನಮ್ಮ ಚಿಕ್ಕ ಮಕ್ಕಳಿದ್ದಾಗಿಂದನೂ ನಾವು ಒಂದಿಬ್ಬರು ಗೊತ್ತು ಆಟ ಆಡ್ಕೊಂಡು ಬೆಳೆದಿದ್ದು. ಸೊ ನಮ್ಮ ಮನೆ ಆಪೋಸಿಟ್ ಇವ್ರ ಅಂಕಲ್ ಮನೆ ಇದ್ದಿದ್ದು. ಸೊ ದ್ಯಾಟ್ ಈಸ್ ಹೌ ವಿ ಮೆಟ್. ಮಕ್ಕಳಿದ್ದಾಗ ನಿಮ್ಗೆ ಗೊತ್ತಲ್ಲ, ಒಂದು ಆಟ ಆಡಿದ್ರೆ, ಒಂದು ಲಗೋರಿ ಆಡಿದ್ರೆ, ಇನ್ನೊಂದು ಆಡಿದ್ರೆ, ಮತ್ತೊಂದು ಆಡಿದ್ರೆ ಎಲ್ಲರೂ ಸೇರ್ಕೊಳ್ತಾಯಿದ್ರು. ಅದರಲ್ಲಿ ನಾವು ಒಬ್ಬರು. ಇವ್ರ ಮನೇಲಿ ಏನಪ್ಪ ಅಂತ ಹೇಳಿದ್ರೆ, ಈಗ ನೋಡಿ ನಮ್ಮ ಮನೆಯಲ್ಲೆಲ್ಲ ಸೌತ್ ಇಂಡಿಯಾ ಅಂದರೆ ಏನೋ ಒಂದು ಸಾರು ಮಾಡಿಬಿಡ್ತಾರೆ, ಏನೋ ಒಂದು ಅನ್ನ ಮಾಡಿಬಿಡ್ತಾರೆ. ಇವ್ರದ್ರೆಲ್ಲ ಹಂಗಲ್ಲ, ಒಂದು 5-6 ಐಟಮ್ಸ್ ಇರುತ್ತೆ. ಚಪಾತಿ, ಪಲ್ಯ, ಅದು ಇದು ಎಲ್ಲ ಇರುತ್ತೆ. ನಾನು ಯಾವಾಗ್ಲೂ ನಮ್ಮ ಡೈರೆಕ್ಷನ್ ಎಲ್ಲ ಅವ್ರ ಮನೆ ಬಾಗ್ಲ ಹತ್ರನೇ ಇರುತ್ತೆ. ಊಟ ಟೈಮ್ ಆಯಿತು ಅಂತ ಹೇಳಿದ್ರೆ ಆಮೇಲೆ ಅಷ್ಟೇ ಅವರು ಪೇರೆಂಟ್ಸು, ಅವ್ರ ಫ್ಯಾಮಿಲಿ ಎಲ್ಲ ಹಾಸ್ಪಿಟಾಲಿಟಿ ಇದೆಯಲ್ಲ, ಕರೆದು ಕುಣಿಸಿ ಊಟ ಕೊಡೋದು ಮಾಡೋದು. ಹಾಗಾಗಿ ಏನಂತ ಹೇಳಿದ್ರೆ, ಓಹೋ ಇವ್ರ ಜೊತೆ ಫ್ರೆಂಡ್ಶಿಪ್ ಡೀಪ್ ಆಗಿದ್ದರೆ ಐಟಮ್ಸ್ಗಳು ಸಿಗುತ್ತೆ ನಮಗೆ, ಅದು ಇದು ತಿನ್ನೋದು ಮಾಡೋದು. ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಕಣ್ಣಿನ ಮಿಲನಕ್ಕೆ ಅಂದು ಪ್ರೀತಿ ಜನನ, ಮೌನದ ಕ್ಷಣಗಳಿಗಿಂದು ಉಸಿರೆ ಕವನ, ಹೊಸ ಸೆಳೆತಕ್ಕೆ ಹೊಸ ಪ್ರಣಯಕ್ಕೆ ಕೋಟಿ ನಮನ. ಲವ್ ಪ್ರೀತಿ ಯಾವಾಗ ಆಗುತ್ತೆ ಅಂತ ಗೊತ್ತಾಗಲ್ಲ. ಬಟ್ ಒಂದಂತೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ ಅನುರಾಗ ಸಿನಿಮಾದಲ್ಲೂ ನಾನು ಅದನ್ನೇ ಹೇಳೋಕ್ಕೆ ಇಷ್ಟಪಟ್ಟಿದ್ದು. ನಮ್ಮ ಸತ್ಯ ಸಿನಿಮಾದಲ್ಲಿ ಆಲ್ಮೋಸ್ಟ್ ನನ್ನ ಒಂದು ನಮಗಾಗಿದ್ದ ಒಂದು ಏನು ಅನುಭವನೇ ನಾನು ಇಂಡೈರೆಕ್ಟಾಗಿ ಅದರಲ್ಲಿ ನಾನು ಹೇಳೋಕ್ಕೆ ಇಷ್ಟಪಟ್ಟಿದ್ದು. ಟೇಕಿಂಗ್ ಕೇರ್ ಇದೆಯಲ್ಲ, ಅದಕ್ಕೆ ಇನ್ನೊಂದು ಹೆಸರೇ ಲವ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನನ್ನ ಲೈಫನ್ನ ಕಂಪೇರ್ ಮಾಡಿ ಇವ್ರ ಲೈಫ್ನ ಕಂಪೇರ್ ಮಾಡಿದ್ರೆ ಇವ್ರು ತುಂಬಾ ಬೆಟರ್ ಆಫ್ ಇದ್ದರು. ಆವಾಗ ತುಂಬಾ ಬೆಟರ್ ಆಫ್ ಇದ್ದರು. ಹಾಗಾಗಿ ಆ ಮೆಮೊರೀಸ್ ಇದೆಯಲ್ಲ, ಇಟ್ಸ್ ಅ ವಂಡರ್ಫುಲ್ ಮೆಮೊರೀಸ್. ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ಶೀ ಕೇಮ್ ಇನ್ ಟು ಮೈ ಲೈಫ್ ನನ್ನ ಹತ್ರ ಏನೂ ಇಲ್ಲದಾಗ. ದ್ಯಾಟ್ಸ್ ಹೌ ನನ್ನದೇ ಆದಂಥ ಒಂದು ತುಂಬಾ ಒಂದು ದೊಡ್ಡ ರೆಸ್ಪೆಕ್ಟ್ ಇದೆ ನನ್ನ ಹೆಂಡತಿಗೋಸ್ಕರ.
ಯಾಕಂದ್ರೆ ಅವ್ರದ್ದು ಕಾಂಟ್ಯಾಕ್ಟ್ಸ್ ನನಗೆ ಭಾಳ ಹೆಲ್ಪ್ ಆಯಿತು ನನ್ನ ಲೈಫಲ್ಲಿ ನಾನು ಮೇಲೆ ಬರೋದಕ್ಕೆ. ಇನ್ಫ್ಯಾಕ್ಟ್ ನಾವು ಉಶ್ ಮಾಡಿದಾಗ ಇವರು ಫಾದರ್ ಸಪೋರ್ಟ್ ತುಂಬ ಆಯಿತು ನಮಗೆ. ತಮಾಷೆಗೆ ಹೇಳ್ತಾ ಇದ್ದೆ ಅವಳಿಗೆ, ನಾನು ಮನೆ ಅಂತ ಮಾಡಿದ್ರೆ 2 acresಲ್ಲಿ ಇರುತ್ತೆ ನನ್ನ ಮನೆ, ಹಂಗೆ ಹಿಂಗೆ ಅಂತೇಳಿ. ಅದನ್ನು ಮಾತಾಡುವಾಗ ನಮಗೆ ಮನೆ ಇಲ್ಲ ಆ ಥರ ಮಾಡ್ತೀನಿ ಹಾಗೆ ಹೀಗೆ ಅಂದ್ಕೊಂಡಿದ್ದು. ಅದು ನಿಜ ಆಯ್ತು ನನಗೆ. ನಾವು ಮದುವೆ ಆಗೋಕ್ಕೆ ಮುಂಚೆ ಅಫ್ಕೋರ್ಸ್ ನನ್ನ ಹತ್ರ ಇದು ಸೈಕಲ್ಲು. ದೆನ್ ಆ ಒಂದು ಪರ್ಟಿಕ್ಯುಲರ್ ಏಜ್ ಬಂದಾಗ ಶಿ ಬಾಟ್ ಮೀ ಬೈಕ್, ಇಂಡ್ ಸುಜುಕಿ. ಅವಾಗ ಉಪ್ಪಿ ಹತ್ರನೂ ಇಂಡ್ ಸುಜುಕಿನೇ ಇದ್ದಿದ್ದು. ಆ ಬೈಕ್ ತಗೊಳ್ಳುವಾಗ ಈಗ ನಾವು ಏನೇ ತೊಗೊಂಡ್ರೂ ಆ ಥ್ರಿಲ್ ಇಲ್ಲ. ನಾವು ಈಗೇನು ಯೋಚನೆ ಮಾಡ್ತೀವಿ ಸಾಯಂಕಾಲ ಮನೆಗೆ ಬಂದುಬಿಡುತ್ತೆ. ಬಟ್ ದೋಸ್ ಡೇಸ್ ನಾವು ಅದನ್ನು ಡ್ರೀಮ್ ಥರ ನೋಡ್ತಾ ಇದ್ವಿ ಎಲ್ಲನೂ. ದಟ್ ವಾಸ್ ದ ರೈಟ್ ಏಜ್. ನಮ್ಗೆ ಅದೇನೋ ಬೇಕು ಅಂದಾಗ ನಮ್ಗೆ ಅದು ಸಿಕ್ಕಿದಾಗ ಅದರದ್ದು ಖುಷಿನೇ ಬೇರೆ. ಅದು ಬಹುಶಃ ಐ ಗಾಟ್ ಇಟ್. ಇಟ್ ವಾಸ್ ಎ ಸರ್ಪ್ರೈಸ್. ದ್ಯಾಟ್ ಸರ್ಪ್ರೈಸ್ ಶಿ ಗೇವ್. ಸಂಗಮ ಸಂಗಮ ರಾಗಾನುರಾಗ ಜೀವ ಬೆರೆತಾಗ ಮೇಘ ಸರಿದಾಗ ತಾಯಿ ಹೊಡೆದಾಗ ಪ್ರೇಮ ಶುಭ ಯೋಗ. ಕುಮಾರ್ ಗೋವಿಂದ್ ತಮ್ಮ ಜನ್ಮದ ಗೆಳತಿಯ ಬಗ್ಗೆ ಇನ್ನೂ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತಾರೆ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್. ಜನುಮದ